ಪಬ್ಲಿಕ್ ಟಿವಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದರು. ನನಗೆ ಇಲ್ಲಿಯವರೆಗೂ ಕೂಡ ಯಾರಿಂದಲೂ ಅಧಿಕೃತ ಕರೆ ಬಂದಿಲ್ಲ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆಡಿರುವಂಥದ್ದು. ಎಲ್ಲರೂ ಕೂಡ ಒಂದೇ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ಒಂದೇ ದಾಟಿಯಲ್ಲಿಯೇ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಲೋಕಭವನಕ್ಕೆ ಪಟ್ಟಿಯನ್ನು ಕಳಿಸಿಕೊಡದ ಹೊರತು ಯಾರೂ ಕೂಡ ನಾವು ಸಚಿವರಾಗ್ತಾ ಇದ್ದೇವೆ ಅಂಥೇಳಿ ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇಲ್ಲ. ತಮಗೆ ಸಂದೇಶ ಬಂದಿದೆ ನೋಡಿ, ಇಲ್ಲಿವರೆಗೂ ಯಾವುದೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಬಂದ ಮೇಲೆ ನಾವು ಏನಾದರೂ ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನೀವು ಹೇಳ್ತಾ ಇರೋಂಗೆ ಒಂದು ಸಂಭಾವಿತರ ಪಟ್ಟಿ ಬರ್ತಾ ಇದೆ, ಅದು ಮೀಡಿಯಾನಲ್ಲಿರೋದು. ಸದ್ಯಕ್ಕೆ ನೋಡೋಣ, ಅದು ಇನ್ನೂ ಒಂದು ತಾಸಿನಲ್ಲಿ ರಾಜಭವನಕ್ಕೆ ತಿಳಿಸ್ತಾರೆ. ಸೊ ಈ ಬಾರಿಯ ಕ್ಯಾಬಿನೆಟ್ ಯಾವ ಕಾಂಬಿನೇಷನ್ ಇರಬೇಕು ಅಂತ ಬಯಸಿದ್ರೆ ಅಥವಾ ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್? ನೋಡಿ, ನಾವು ಸಲಹೆ ಕೊಡೋದಲ್ಲ, ಹೈಕಮಾಂಡ್ ಅವ್ರ ನಿರೀಕ್ಷೆ ಏನಿದೆ, ಯುವಕರಿಗೆ ಆದ್ಯತೆ ಇರಬೇಕು ಮತ್ತು ಅದ್ರ ಜೊತೆಗೆ ಏನು ನಮ್ಮ ಹತ್ರ ಆಳವಾದಂಥ ಅನುಭವಸ್ಥರಿದ್ದಾರೆ ಅವರಿಗೆ ಕೂಡ ಅವಕಾಶ ಮಾಡಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೈಕಮಾಂಡ್ ಅವರ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತು ಮಾನ್ಯ ಏನು ಭಾವಿ ಮುಖ್ಯಮಂತ್ರಿಗಳಾಗಬೇಕಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸಾಹೇಬರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಒಂದು ಯುವ ಕರ್ನಾಟಕವನ್ನು ನಾವು ಕಟ್ಟಬೇಕು. ಸೊ ಯುವಕರಿಗೋಸ್ಕರ ಹೆಚ್ಚಿನ ಆದ್ಯತೆಗಳು, ಉದ್ಯೋಗ ಅವಕಾಶಗಳು, ಬಂಡವಾಳದ ಅವಕಾಶಗಳನ್ನು ನಾವು ಕಲ್ಪಿಸಬೇಕು. ರೈತರಿಗೆ ಒಳ್ಳೆಯದಾಗಬೇಕು, ಒಂದು ನವ ಕರ್ನಾಟಕದ ನಿರ್ಮಾಣ ಆಗಬೇಕು, ಯುಗ ಪ್ರಾರಂಭ ಆಗುತ್ತೆ ಅಂತ ಏನು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸಂಕಲ್ಪ ಇದೆ. ಅದನ್ನು ಯಾವ ರೀತಿ ಯಾರ್ಯಾರು ಇರಬೇಕು ಅದನ್ನು ಆ ಸಂಕಲ್ಪವನ್ನು ಕನಸನ್ನು ನನಸು ಮಾಡಲಿಕ್ಕೆ ಅಂತ ತೀರ್ಮಾನ ಮಾಡ್ತಾರೆ. ನೋಡಿ, ನಾನು ಅದೇ ಹೇಳ್ತಾ ಇದ್ದೀನಿ, ಇವಾಗಿಂದಲ್ಲ, ನಾನು ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ಬರೀ ಮಾಧ್ಯಮದಲ್ಲಿ. ಯಾವಾಗ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು ಅವಾಗ ಮಾಡ್ತಾರೆ. ಸನ್ನಿವೇಶ ನೋಡಿ, ಸಂದರ್ಭ ನೋಡಿ ಮಾಡ್ತಾರೆ. ಇವತ್ತು ಆ ಸಂದರ್ಭ ಬಂದಿದೆ. ಇನ್ನೇನು ಒಂದು ಅರ್ಧ ಗಂಟೆ, ಒಂದು ತಾಸಿನಲ್ಲಿ ಎಲ್ಲನೂ ಗೊತ್ತಾಗುತ್ತೆ.